ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳಿದರೆ, ಆದರೆ ಯಾವಾಗ ಬರ್ತೀನಿ ಅನ್ನುವಂಥದ್ದನ್ನು ತಿಳಿಸಿಲ್ಲ. ನಿನ್ನೆ ನಡೆದಂತಹ MLC ಚುನಾವಣೆ ಆದಷ್ಟು ಬೇಗ ಅವರು ರಾಜ್ಯ ರಾಜಕಾರಣಕ್ಕೆ ಬರುವಂತೆ ಮಾಡಿದೆ. ಕುಮಾರಸ್ವಾಮಿ ಯಾವ ಕಾರಣಕ್ಕೆ ರಾಜ್ಯ ರಾಜಕಾರಣಕ್ಕೆ ಬರಬೇಕಾಗಿದೆ, ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, BJP ಕಡೆಯಿಂದ ಆಗಿರುವಂತಹ ಬೆಳವಣಿಗೆ ಏನು, ಯಾವಾಗ ಬರಬಹುದು ಅನ್ನುವಂತಹ ಪ್ರಶ್ನೆಗಳಿಗೆ ಕಡೆಯವರೆಗೂ ವಿಡಿಯೋವನ್ನು ನೋಡಿ ಉತ್ತರ ಸಿಗುತ್ತೆ. ವೀಕ್ಷಕರೇ, ನಿನ್ನೆ ನಡೆದಂತಹ MLC ಚುನಾವಣೆ JDSಗೆ ಒಂದು ರೀತಿಯಲ್ಲಿ ವರದಾನವೇ. ಹೇಗೆ ಅಂದರೆ, ಕಾಂಗ್ರೆಸ್ 5 ಕ್ಯಾಂಡಿಡೇಟ್ ಹಾಕಿತ್ತು, 5ಅನ್ನು ಗೆಲ್ಲುವಂತಹ ವಿಶ್ವಾಸ ಕೂಡ ಇತ್ತು, ಅದಕ್ಕೆ ಬೇಕಿರುವಂಥ ತಂತ್ರಗಾರಿಕೆಯನ್ನು ಕೂಡ ಮಾಡಿತ್ತು. BJP 2 ಕ್ಯಾಂಡಿಡೇಟ್ ಹಾಕಿತ್ತು, ಉಳಿದಂತೆ 5-6 ವೋಟ್ಗಳು ಹೆಚ್ಚುವರಿಯಾಗಿ ಇದ್ವು. ಅದನ್ನು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯ BJP ಅಧ್ಯಕ್ಷ BY ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಅಶೋಕ್ ಇಬ್ಬರಿಗೂ ಕೂಡ ಮತ್ತೊಂದು ಕ್ಯಾಂಡಿಡೇಟ್ ಹಾಕೋಣ, ಆಡಳಿತಾರೂಢ ಪಕ್ಷವನ್ನು ಸ್ವಲ್ಪ ಇಕ್ಕಟ್ಟಿಗೆ ಸಿಲುಕಿಸೋಣ, ಒಂದು ಟೆಸ್ಟ್ ಮಾಡೋಣ, ಈ ಯಾವ ಆಲೋಚನೆಗಳು ಇರಲಿಲ್ಲ. ಸದ್ಯ ಚುನಾವಣೆ ಆದರೆ ಸಾಕು, ನಮ್ಮವ್ರ 2 ಕ್ಯಾಂಡಿಡೇಟ್ ಗೆದ್ದರೆ ಸಾಕು, ಕಾಂಗ್ರೆಸ್ನವ್ರು ಏನಾದರೂ ಮಾಡ್ಕೊಂಡು ಹೋಗಲಿ ಅಂತ ಸುಮ್ಮನೆ ಇದ್ದರು. ಆದರೆ ಕುಮಾರಸ್ವಾಮಿ ತಮ್ಮದೇ ಆದಂತಹ ದಾಳವನ್ನು ಉರುಳಿಸಿದರು. ಹೇಗೆ ಅಂದರೆ, JDSಯಿಂದ ಒಂದು ಕ್ಯಾಂಡಿಡೇಟ್ ಹಾಕಿದರು. ಕ್ಯಾಂಡಿಡೇಟ್ ಹಾಕಿ ಅವರು 3 ರೀತಿ ಟ್ರೈ ಮಾಡಿದರು, ಟೆಸ್ಟ್ ಮಾಡಿದರು. ಒಂದು, ತಮ್ಮ ಪಕ್ಷದಲ್ಲಿ ಎಷ್ಟು ಜನ ನಿಷ್ಠಾವಂತರಿದ್ದಾರೆ, ತಮ್ಮ ಪಕ್ಷಕ್ಕೇ ಎಷ್ಟು ಮತ ಹಾಕ್ತಾರೆ, ನಿಯತ್ತಾಗಿರುವಂತಹ ಶಾಸಕರು ಯಾರು ಅನ್ನೋಂಥದ್ದನ್ನು ಟ್ರೈ ಮಾಡ್ಕೊಳ್ಳೋದು. ಎರಡನೇದು, BJP ಮಿತ್ರ ಪಕ್ಷಕ್ಕೆ ಹೇಗೆ ಸಪೋರ್ಟ್ ಮಾಡುತ್ತೆ, ಎಷ್ಟು ಜನ ಶಾಸಕರಿಂದ ವೋಟ್ ಹಾಕ್ಸುತ್ತೆ, BJPಯನ್ನು ನಂಬಲಿಕ್ಕೆ ಸಾಧ್ಯವಾ, ನಂಬಬಹುದಾ ಇಲ್ವಾ ಅನ್ನುವಂಥದ್ದನ್ನು ಟೆಸ್ಟ್ ಮಾಡೋದು. ಮೂರನೇದು, ಇವೆರಡನ್ನು ಆಧರಿಸಿ ಮುಂದಿನ ಕಾರ್ಯತಂತ್ರ ರೂಪಿಸಲಿಕ್ಕೆ ಅನುವು ಮಾಡಿಕೊಳ್ಳೋದು. ಅದೇ ಕಾರಣಕ್ಕೋಸ್ಕರ JDS ಕ್ಯಾಂಡಿಡೇಟ್ ಆಗ್ತು ಅಂತ ಹೇಳಲಾಗ್ತಿದೆ. ಹೇಗೆ ಅಂದರೆ, JDSಲ್ಲಿ ಇದ್ದವರೇ 18 ಜನ, ಹೇಗೂ ಗೆಲ್ಲಲ್ಲ ಅಂತ ಗೊತ್ತಿತ್ತು, ಆದರೂ ಕ್ಯಾಂಡಿಡೇಟ್ ಹಾಕಿದ್ರಲ್ಲ, ಬರೀ BJPಯಿಂದ ನಾವು 4 ವೋಟ್ ಬಂದುಬಿಟ್ಟಿದ್ದರೆ ಅವ್ರು ಗೆಲ್ತಿರಲಿಲ್ಲ, ಯಾವ ಕಾರಣಕ್ಕೂ ಗೆಲ್ತಿರಲಿಲ್ಲ. ಮತ್ತು ಕಾಂಗ್ರೆಸ್ಸಿಂದ ಕ್ರಾಸ್ ವೋಟ್ ಆಗುವಂಥ ಸಾಧ್ಯತೆ ಇತ್ತಾ, ಅದು ಕೂಡ ಇರಲಿಲ್ಲ. ಹಾಗಿದ್ದರೂ ಕ್ಯಾಂಡಿಡೇಟ್ ಹಾಕಿದ್ದು ನಾನು ಈಗ ಹೇಳಿದಂತಹ 3 ಕಾರಣಗಳಿಗೆ. ಸೊ ಹಾಕಿದ್ರು, ಸೋತರು. ಈಗ ಕುಮಾರಸ್ವಾಮಿಯವರಿಗೆ ಒಂದು ಗೊತ್ತಾಗಿದೆ, ನಮ್ಮ ಪಕ್ಷದಲ್ಲೂ ಕೂಡ ಕೆಲವರು ಒಂದು ಕಾಲನ್ನು ತೆಗೆದು ಹೊರಗಿಟ್ಟಿದ್ದಾರೆ ಅಂತ. ಎರಡನೇದು, BJPಯನ್ನು ಸುಲಭಕ್ಕೆ ನಂಬಾರ್ದು, ಅದರಲ್ಲೂ ರಾಜ್ಯ BJP ನಾಯಕರನ್ನು ನಂಬಾರ್ದು ಅನ್ನೋಂಥದ್ದು ಖಚಿತವಾಗಿದೆ. ಡೆಫಿನೆಟ್ಲಿ ಅವರೀಗ ಈ ವಿಷಯವನ್ನು ರಾಷ್ಟ್ರೀಯ BJP ನಾಯಕರಿಗೆ ತಿಳಿಸ್ತಾರೆ. ತಿಳಿಸಿ ಅಲ್ಲಿ ಏನೇನು ಬಾರ್ಗೇನ್ ಮಾಡಲಿಕ್ಕೆ ಸಾಧ್ಯನೋ ಅದನ್ನು ಮಾಡ್ತಾರೆ. ಸೊ ಅದೊಂದಾಗಿದೆ. ಮತ್ತು ಮೂರನೇ ಅಂಶ, ನಾನು ಹೇಳಿದ್ನಲ್ಲ ಮುಂದಿನ ಸ್ಟ್ರಾಟಜಿಗಳು ಅಂತ, ನೋಡಿ ಅದನ್ನೇ ಅವ್ರು ಹೇಳಿರೋದು, ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ. ಅಂದರೆ ಅವ್ರಿಗೂ ಕೂಡ ಇಲ್ಲಿ ರಾಜ್ಯ ರಾಜಕಾರಣಕ್ಕೆ ಬರಬೇಕು, ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು, ಮಗ ನಿಖಿಲ್ ಕುಮಾರಸ್ವಾಮಿಗೆ ಹೇಗಾದರೂ ಮಾಡಿ ಶಾಸನಸಭೆಯನ್ನು ಪ್ರವೇಶ ಮಾಡೋ ರೀತಿ ಮಾಡಬೇಕು ಅನ್ನೋದೆಲ್ಲ ಇದೆ. ಆದರೆ ಆಗ್ತಿರಲಿಲ್ಲ. ಅಂದರೆ ಕೇಂದ್ರದಲ್ಲಿ ಸಚಿವರಾಗಿದ್ದರು, ತತ್ಕ್ಷಣಕ್ಕೆ ಸುಮ್ಮನೆ ಬಿಟ್ಟು ಬರಲಿಕ್ಕೆ ಆಗ್ತಿರಲಿಲ್ಲ. ಈ ಥರದ್ದೆಲ್ಲ ಹರ್ಡಲ್ಸ್ಗಳು ಇದ್ದವು. ಈಗ ಇದನ್ನೇ ನೆಪ ಮಾಡಿಕೊಂಡು BJPಯ ರಾಷ್ಟ್ರೀಯ ನಾಯಕರಿಗೆ ರಾಜ್ಯ BJPಯ ನಾಯಕರು ಪ್ರಯೋಜನ ಇಲ್ಲ. ಅವರಿಗೆ MLC ಚುನಾವಣೆಯಲ್ಲಿ ಇನ್ನೊಂದು ಅಭ್ಯರ್ಥಿಯನ್ನು ಹಾಕಿ ಗೆಲ್ಲೋದು ದೂರದ ಮಾತು, ಇರುವಂತಹ ವೋಟ್ಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. BJPಯಿಂದ 7 ಅಡ್ಡ ಮತದಾನ ಆಗಿದೆ. ಅಷ್ಟು ಮಟ್ಟಿಗೆ ರಾಜ್ಯ BJPಯ ನಾಯಕರು ವೈಫಲ್ಯರಾಗಿದ್ದಾರೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟು, ತಾನು ರಾಜ್ಯ ರಾಜಕಾರಣದಲ್ಲಿದ್ದರೆ ದೋಸ್ತಿಗೆ BJP ಮತ್ತು JDS ಮೈತ್ರಿಗೆ ಬಲ ಬರುತ್ತೆ, ತಾನು ಆಡಳಿತಾರೂಢ ಪಕ್ಷದ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡಬಲ್ಲೆ ಅಂತ ಹೇಳಿ ರಾಜ್ಯ ರಾಜಕಾರಣಕ್ಕೆ ಬರುವ ಲೆಕ್ಕಾಚಾರ ಇದೆ.
ಹಿಂದೆಯೂ ಕೂಡ ಅವ್ರಿಗೆ ಈ ಪ್ರಯತ್ನವನ್ನು ಮಾಡಿದರು. ಹೈಕಮಾಂಡ್ಗೆ ಬಿ ಜೆ ಪಿ ವಿರುದ್ಧ, ಅಂದರೆ ರಾಜ್ಯದ ಬಿ ಜೆ ಪಿ ನಾಯಕರ ವಿರುದ್ಧ ದೂರು ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಬಟ್ ಸಾಲಿಡ್ ಎವಿಡೆನ್ಸ್ ಇರಲಿಲ್ಲ. ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ MLC ಚುನಾವಣೆಯಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರು ಫೇಲ್ ಆಗಿದ್ದಾರೆ ಅಂತ. ಇದನ್ನೇ ಇಟ್ಕೊಂಡು ಬೇಗ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ. ರಾಜ್ಯ ರಾಜಕಾರಣಕ್ಕೆ ಬರೋದು ಅಂದ್ರೇನು? ನನ್ನ ಪ್ರಕಾರ ಕೇಂದ್ರ ಸಚಿವ ಸ್ಥಾನಕ್ಕೆ ನಾಳೆನೋ ನಾಳಿದ್ದೋ ಮುಂದಿನ ತಿಂಗಳು ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಅಲ್ಲ, ಅದಿರುತ್ತೆ. ಆದರೆ ರಾಜ್ಯ ರಾಜಕಾರಣಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. JDS BJPಯಲ್ಲಿ ತಾನು ಪ್ರಮುಖ ನಾಯಕ ಅನ್ನುವಂಥ ಬಿಂಬಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ BJPಯ ರಾಷ್ಟ್ರೀಯ ನಾಯಕರ ಬೆಂಬಲವನ್ನು ಪಡ್ಕೊಳ್ತಾರೆ. ಅಂಥ ಪ್ರಯತ್ನಗಳು ಮುಂದೆ ನಡೆಯುವಂಥ ಸಾಧ್ಯತೆಗಳು ಕಾಣಿಸ್ತಿದ್ದಾವೆ. JDS ನಾಯಕರ ಮಾತುಗಳಲ್ಲಿ, ಕುಮಾರಸ್ವಾಮಿಯ ಮಾತುಗಳಲ್ಲಿ ಮತ್ತು ಅಲ್ಲಿ ನಡೀತಿರುವಂಥ ಬೆಳವಣಿಗೆಗಳಲ್ಲಿ. ಇನ್ನು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗಿನ್ನೂ ಬೂಕನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.